ಎಲ್ರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳ್ಳಂಬೆಳಗ್ಗೆ 6:30ಗೆ ನಾವು ಬೆಂಗಳೂರಿಂದ ಹೊರಟ್ವಿ. ಎಲ್ಲಿಗೆ ಪಯಣ, ಯಾವುದು ದಾರಿ ಅಂತಿದ್ದೀರಾ? ಈ ಪಯಣ ಬಂದುಬಿಟ್ಟು ಚಿಕ್ಕಮಗಳೂರಿಗೆ. ನಾನು, ನನ್ನ ಹಸ್ಬೆಂಡು, ನನ್ನ ಮಗ ಸೇರಿ ಹೋಗ್ತಾ ಇದ್ದೀವಿ. ನಾವು ಪ್ಲ್ಯಾನ್ ಮಾಡಿರೋದು 3 ಡೇಸ್ದು. ಬನ್ನಿ ಯಾವ ಪ್ಲೇಸ್ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ನಾವು ಯಾವಾಗಲೂ ಬೆಂಗಳೂರಿಂದ ಟ್ರಾವೆಲ್ ಮಾಡಬೇಕಾದ್ರೆ ಮಂಗಳೂರು ರೋಡಲ್ಲಿರುವ ಕೃಷ್ಣಕೇಶವ ಎಂಬ ಹೋಟೆಲಲ್ಲಿ ಯಾವಾಗಲೂ ತಿಂಡಿನ ತಿಂತೀವಿ. ಇಲ್ಲಿ ತಿಂಡಿ ತುಂಬಾ ಸಖತ್ತಾಗಿರುತ್ತೆ, ಎನ್ವಿರಾನ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಫೈನಲಿ ಇವಾಗ ನಾವು ನಮ್ಮ ರೆಸಾರ್ಟನ್ನು ರೀಚ್ ಆಗಿದ್ವಿ. ನಮ್ಮ ರೆಸಾರ್ಟ್ ಹೆಸರು ಬಂದುಬಿಟ್ಟು ಚಂದ್ರಮುಕ್ತ ಸ್ಟೇಸ್ ಬೈ ಜಡ್ ವೆಕೇಷನ್ಸ್. ಬನ್ನಿ ಹೆಂಗಿದೆ ಪ್ರಾಪರ್ಟಿ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಫೈವ್ ಅವರ್ಸ್ ಜರ್ನಿ ಮಾಡಿ ಬೆಂಗಳೂರಿಂದ ಬಂದರೆ ಈ ಪ್ಲೇಸಲ್ಲಿ ನಿಮಗೆ ಆ ಫೀಲೇ ಆಗಲ್ಲ ಕಣ್ರಿ. ಅಷ್ಟೆಲ್ಲ ಟ್ರಾವೆಲ್ ಮಾಡಿ ನೀವು ಸುಸ್ತಾಗಿದ್ದೀರಾ ಅಂತ. ಯಾವಾಗಲೂ ಹೋಮ್ ಸ್ಟೇ, ಡಿಫ್ರೆಂಟ್ ಟೈಪ್ ಆಫ್ ರೆಸಾರ್ಟನ್ನು ಎಕ್ಸ್ಪ್ಲೋರ್ ಮಾಡೋ ನಾವು ಈ ಟೈಮ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಡೋಮ್ ಟೈಪ್ ಸ್ಟೇಯನ್ನು. ನೋಡಿ, ಇದೇ ನಮ್ಮ ಡೋಮು. ಪ್ರತಿಯೊಂದು ಡೋಮ್ಗೆ ಅವರು ಸಪ್ರೇಟಾಗಿ ಪಾರ್ಕಿಂಗನ್ನು ಕೊಟ್ಟಿದ್ದಾರೆ. ಫುಲ್ ಗ್ರೀನ್ರಿ ಇದೆ. ಹಾಗೆ ನೀವು ಮುಂದೆ ಹೋದರೆ ಒಂದು ಲೇಕ್ ಕಾಣಿಸುತ್ತೆ ನಿಮಗೆ. ಅಲ್ಲೇ ನೀವು ಜಿಪ್ ಲೈನ್ ಮತ್ತು ಬೋಟಿಂಗ್ ಕೂಡ ಮಾಡಬಹುದು. ವ್ಯೂ ಮಾತ್ರ ತುಂಬಾ ಅಮೇಜಿಂಗ್ ಮತ್ತು ಪೀಸ್ಫುಲ್ ಆಗಿದೆ. ನನ್ನ ಮಗ ಇವಾಗಲೇ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ ನೋಡ್ರಿ. ಸುತ್ತಮುತ್ತಲು ನಿಮಗೆ ಅದೇ ಥರ ಡೋಮ್ಗಳು ಕಾಣಿಸುತ್ತೆ. ಮತ್ತು ನಿಮಗೆ ಬರ್ಡ್ದು ಸೌಂಡು, ಪಿಕಾಕ್ ಸೌಂಡು, ಫುಲ್ ಗ್ರೀನ್ರಿ. ಇವಾಗ ಮಳೆ ಬರೋ ಥರನೂ ಇದೆ. ಆ ಫೀಲ್ ಕೂಡ ನಾವು ತೊಗೋಬೋದು ಇಲ್ಲಿ. ತುಂಬಾ ಸೂಪರ್ ಮತ್ತು ಪೀಸ್ಫುಲ್ ಆಗಿದೆ. ನಂಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಬನ್ನಿ ಇವಾಗ ರೂಮ್ ಒಳಗಡೆಯಿಂದ ಹೇಗಿದೆ ಅಂತ ತೋರಿಸ್ತೀವಿ. ಏನೇನು ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟಿದ್ದಾರೆ ಎಲ್ಲನೂ ತೋರಿಸ್ತೀನಿ. ಅದೇ ಥರ ಇಲ್ಲಿ ಈ ರೆಸಾರ್ಟಲ್ಲಿ ಮತ್ತು ಬೇರೆ ಯಾವ್ಯಾವ ಥರ ಸ್ಟೇ ಇದೆ ಅಂತ ಕೂಡ ತೋರಿಸ್ತೀವಿ. ಬನ್ನಿ. ನಿಮಗೆ ಲೆಫ್ಟ್ ಸೈಡಲ್ಲಿ ಈ ಥರ ಸಿಟೌಟ್ ಕೊಟ್ಟಿದ್ದಾರೆ. ನೀವು ಅಲ್ಲಿ ಕೂತ್ಕೊಂಡು ಫುಡ್ಡನ್ನು ಎಂಜಾಯ್ ಮಾಡ್ಬೋದು. ಇಲ್ಲಿಂದ ನಮ್ಮ ರೂಮಿಂದ ಎಷ್ಟು ಸಖತ್ತಾಗಿರೋ ವ್ಯೂ ಇದೆ ನೋಡಿ. ಫುಲ್ ಲೇಕ್ ವ್ಯೂ ಇದೆ, ಫುಲ್ ಹಿಲ್ ವ್ಯೂ ಇದೆ. ತುಂಬಾ ಅದ್ಭುತವಾದ ವ್ಯೂ. ಇಲ್ಲಿ ನೋಡಿ, ನನ್ನ ಮಗ ಈ ಥರ ಕೂತ್ಕೊಳ್ಳೋಕೆ ಕೂಡ ಅವರು ಕೊಟ್ಟಿದ್ದಾರೆ ನಿಮಗೆ ಒಂದೊಂದು ಡೋಮಲ್ಲಿ. ಬನ್ನಿ ಇವಾಗ ಒಳಗಡೆ ಡೋಮಿಂದ ಏನೇನು ಕಾಣಿಸುತ್ತೆ, ಹೇಗಿದೆ ಒಳಗಡೆ ವ್ಯೂ ಅಂತ ನೋಡೋಣ. ಹೇಗಿದೆ ನೋಡಿ ಒಳಗಡೆಯಿಂದ. AC ಕೊಟ್ಟಿದ್ದಾರೆ. ಕಾಂಪ್ಲಿಮೆಂಟ್ರಿ ಆಗಿ ವಾಟರ್ ಕೊಟ್ಟಿದ್ದಾರೆ. ಒಳಗಡೆನೂ ಕೂಡ ಕುತ್ಕೋಬಹುದು ನೀವು. ಈ ಥರ ಡ್ರೆಸ್ಸಿಂಗ್ ಟೇಬಲ್ ಇದೆ. ಇವಾಗ ನಿಮಗೆ ಇನ್ನೂ ಸಖತ್ತಾಗಿರೋದು ತೋರಿಸ್ತೀವಿ. ಇಲ್ಲಿ ನೋಡಿ, ನಮ್ಮ ಡೋಮ್ ಒಳಗಡೆಯಿಂದ ಎಷ್ಟು ಅದ್ಭುತವಾದ ವ್ಯೂ ಇದೆ ಅಂತ. ತುಂಬಾ ಸಖತ್ತಾಗಿದೆ. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಡೋಮ್ ಒಳಗಡೆನೆ ಅಟ್ಯಾಚ್ ಬಾತ್ರೂಮ್ ಇತ್ತು. ತುಂಬಾ ನೀಟ್ ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಫುಲ್ ಹಿಲ್ ಮತ್ತು ಲೇಕ್ ವ್ಯೂ ಕಾಣಿಸುತ್ತೆ ನಿಮಗೆ ರೂಮ್ ಒಳಗಡೆಯಿಂದಾನೆ. ಬೆಂಗಳೂರು ಬ್ಯುಸಿ ಲೈಫು, ಟ್ರಾಫಿಕ್ ಲೈಫಲ್ಲಿ ಈ ಥರ ಪೀಸ್ಫುಲ್ ಆಗಿರೋ ಸ್ಟೇ ನಮಗೆ ತುಂಬಾ ಬೇಕಾಗಿತ್ತು. ನನ್ನ ಹಸ್ಬೆಂಡ್ ಮಾತ್ರ ಎನಿವರ್ಸರಿ ಗಿಫ್ಟ್ ತುಂಬಾ ಸಖತ್ತಾಗಿ ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಸೂಪರ್ ಎಕ್ಸ್ಪೀರಿಯನ್ಸು.
1.5 hour before it was all sunshine here, and ಇವಾಗ ನೋಡ್ರಿ ಕ್ಲೈಮೇಟ್ ನೋಡ್ರಿ ಹೆಂಗಿದೆ, ಫುಲ್ ಮಳೆ. ಬೆಂಗಳೂರಿಂದ ಬರಬೇಕಾದ್ರೆ ಸಮ್ಮರಲ್ಲಿ ಬಂದ್ವಿ, ಚಿಕ್ಕಮಗಳೂರು ರೀಚ್ ಆದ್ಮೇಲೆ ರೇನಿ ಸೀಸನ್ ಸ್ಟಾರ್ಟ್ ಆಗೋಯ್ತು. ಪ್ಲೇಸ್ ಅನ್ಬೇಕು ಅಷ್ಟೇ. ನಾವು ತುಂಬಾನೇ ಲಕ್ಕಿ ಅನಿಸುತ್ತೆ ನನಗೆ. ಎರಡು ವ್ಯೂ ನಮ್ಗೆ ನೋಡಕ್ ಸಿಕ್ತು, ಸಮ್ಮರ್ ವ್ಯೂ ಮತ್ತೆ ರೇನಿ ವ್ಯೂ. ಥ್ಯಾಂಕ್ಸ್ ಟು ದ ಗಾಡ್. ನಾಳೆ ನಾವು ಇನ್ನೊಂದು ರಿಸಾರ್ಟ್ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಅ ಹೋಮ್ ಸ್ಟೇ. ನಾಳೆ ಇನ್ನೊಂದು ರಿಸಾರ್ಟ್ ಹೋಗ್ತಾ ಇದ್ದೀವಿ. ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀವಿ. ದಟ್ ಈಸ್ ಡಿಫ್ರೆಂಟ್ ಥೀಮ್ ದ ರಿಸಾರ್ಟ್. ದಿಸ್ ಇಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಸೊ ನೋಡೋಣ ನಾಳೆ. ಮಳೆ ಜೊತೆ ಊಟನೂ ಎಂಜಾಯ್ ಮಾಡೋಣ ಅಂತ ನಾವು ರೂಮಲ್ಲೇನೆ ಊಟ ತರಿಸ್ಕೊಂಡ್ವಿ. ಕ್ಲೈಮೇಟ್ ತುಂಬಾನೇ ಸಖತ್ತಾಗಿರೋದ್ರಿಂದ ಗರಂ ಗರಂ ಆಗಿರೋ ಸೂಪನ್ನು ಆರ್ಡರ್ ಮಾಡಿದ್ದೀನಿ. ಇಲ್ಲಿ ಜಿಪ್ ಲೈನ್ ಕೂಡ ಇದೆ. ನನ್ನ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ ಜಿಪ್ ಲೈನ್ ಮಾಡೋಕ್ಕೆ. ಫುಲ್ ಲೇಕ್ ಮೇಲ್ಗಡೆನೆ ಜಿಪ್ ಲೈನ್ ಇದೆ. ಬೋಟಿಂಗ್ ಕೂಡ ಅವೈಲೇಬಲ್ ಇದೆ ಈ ರೆಸಾರ್ಟಲ್ಲಿ, ಅದು ಕೂಡ ನೀವು ಮಾಡ್ಬೋದು. ಆಲ್ ದ ಬೆಸ್ಟ್. ರೆಡಿ? ಇವಾಗ ನಾವು ಬೋಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ತುಂಬಾನೇ ಮಸ್ತಾಗಿರೋ ಕ್ಲೈಮೇಟ್ ಇತ್ತು. ಇವಾಗ ನಾವು ಬೋಟಿಂಗ್ ಮಾಡ್ತಾ ಇದ್ದೀವಿ. ಸೇಫ್ಟಿ ಮೆಜರ್ಸ್ ಎಲ್ಲ ತಗೊಂಡು ಫುಲ್ ಸ್ಮಾಲ್ ಫಿಶಸ್ ಇದೆ ಈ ಲೇಕಲ್ಲಿ. ಒಂದು ರೌಂಡ್ ಹೊಡಿತಾ ಇದ್ದೀವಿ, ನಾನು, ನನ್ನ ಮಗ ಮತ್ತು ನನ್ನ ಹಸ್ಬೆಂಡು. ವೀಕ್ಷಕರೇ, ಇದೇ ಪ್ರಾಪರ್ಟಿ ಕಂಡ್ರೆ ನಾವು ಸ್ಟೇ ಆಗಿರೋದು. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ಫ್ಲವರ್ಸಿಂದ ಫುಲ್ ಸರೌಂಡಿಂಗ್ ಗ್ರೀನ್ರಿಯಿಂದ ತುಂಬಾ ಸಖತ್ತಾಗಿದೆ. ಈ ಥರ ವಿಲ್ಲಾಸ್ಗಳು ಕೂಡ ಇದೆ. ಹೀಗೆ ನೀವು ಕೆಳಗಡೆ ಹೋದರೆ ನಿಮಗೆ ಡೋಮ್ ಕೂಡ ಅವೈಲೇಬಲ್ ಇದೆ. ಈ ಥರ ಸಿಟ್ಔಟ್ ಏರಿಯಾ ಕೂಡ ಇದೆ. ಎಷ್ಟು ಸಖತ್ತಾಗಿದೆ ನೋಡಿ. ಫುಲ್ ಗ್ರಾಸ್ ಥರ ಹಾಕಿದ್ದಾರೆ. ನನ್ನ ಮಗ ಮಲ್ಕೊಂಡಿದ್ದಾನೆ ನೋಡಿ. ಇಲ್ಲಿ ನೋಡಿ, ವುಡನ್ನಿಂದ ಮಾಡಿರೋ ಬೆಂಚ್ ಇದೆ. ನಿಮ್ಗೆ ಫೋಟೋ ಸೆಷನ್ಗೆ ಒಳ್ಳೆ ಪ್ಲೇಸು. ಫುಲ್ ಬೋನ್ವಿಲ್ಲಾ ಪ್ಲ್ಯಾಂಟ್ಗಳು, ಕಲರ್ಫುಲ್ ಆಗಿರೋ ಫುಲ್ ಬೋನ್ವಿಲ್ಲಾ ಪ್ಲ್ಯಾಂಟ್ಗಳು ನಿಮ್ಗೆ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸುತ್ತೆ. ಹಾಗೆ ನೀವು ಮುಂದೆ ಬಂದರೆ ರೈಟ್ ಸೈಡಲ್ಲಿ ನಿಮಗೆ ರಿಸೆಪ್ಷನ್ ಇದೆ. ಇಲ್ಲಿ ನೋಡಿ, ಫುಲ್ ಗಾರ್ಡನ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬುದ್ಧನೂ ಇದೆ. ಫುಲ್ ಡೇಟ್ಸ್ ಪ್ಲ್ಯಾಂಟ್ಸ್ ಇದೆ. ಇನ್ ಬಿಟ್ವೀನ್ ಒಂದು ಬುದ್ಧನೂ ಕೂಡ ಪ್ಲೇಸ್ ಮಾಡಿದ್ದಾರೆ. ಫೋಟೋ ಸೆಷನ್ಗೆ ಮಾತ್ರ ತುಂಬಾ ಅದ್ಭುತವಾದ ಪ್ಲೇಸ್ ಅನ್ಬೋದು. ಇದೇ ನೋಡಿ ರಿಸೆಪ್ಷನ್ನು. ಇದು ಫುಲ್ ವುಡ್ ಥೀಮಿಂದಾನೇ ಮಾಡಿದ್ದಾರೆ. ನಿಮ್ಗೆ ಇಲ್ಲಿ ಮುಂದೆ ಕಾಣಿಸೋದು ಎಲ್ಲ ಎ ಫ್ರೇಮ್ ವಿಲಾಸ್ಗಳು. ಅಲ್ಲೊಂದು ಕಾಣಿಸುತ್ತೆ ನಿಮಗೆ. 6 ಮೆಂಬರ್ಸ್ ಅಕ್ಯುಪೆನ್ಸಿ ಇದೆ. ಡೋಮ್ಗಳು ಕೂಡ ಅವೈಲೇಬಲ್ ಇದೆ. ಇವಾಗ ನಾವು ನಿಮಗೆ ಇನ್ನೊಂದು ಸ್ಟೇ ಆಪ್ಷನನ್ನು ತೋರಿಸ್ತಾ ಇದ್ದೀವಿ. ಇದಕ್ಕೆ ಎ ಫ್ರೇಮ್ ವಿಲಾಸ್ ಅಂತ ಹೇಳ್ತಾರೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ.
ಇಲ್ಲಿಂದ ವ್ಯೂ ನೋಡಿ, ಹಿಲ್ ವ್ಯೂ ಕಾಣಿಸುತ್ತೆ ನಿಮಗೆ, ಗಾರ್ಡನ್ ವ್ಯೂ, ಫುಲ್ ಪ್ರಾಪರ್ಟಿ ವ್ಯೂ ಕಾಣಿಸುತ್ತೆ. ಇವಾಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರೋದು ಕ್ಯಾಂಪ್ ಫೈರ್ ಝೋನು. ನೈಟಲ್ಲಿ ನಿಮಗೆ ಕ್ಯಾಂಪ್ ಫೈರ್ ಹಾಕ್ಕೊಡ್ತಾರೆ, ಇಲ್ಲಿ ಕೂತ್ಕೊಂಡು ನೀವು ಅದನ್ನು ಎಂಜಾಯ್ ಮಾಡ್ಬೋದು. 7:30 to 10:30 PM ಟೈಮಿಂಗ್ ಇದರದ್ದು. ಎರಕಡೆ ಹೋದಾಗಲೂ ಕೂಡ ನಿಮಗೆ ಈ ಥರ ಫ್ಲವರ್ ಪ್ಲ್ಯಾಂಟನ್ನು ನಾವು ತೋರಿಸಿದ್ವಿ. ಹಿಲ್ ಸ್ಟೇಷನಲ್ಲೆಲ್ಲ ಬೆಳೆಯುತ್ತೆ ಇದೆ ಹೂವು. ಇದಕ್ಕೆ ಬೇಗಂ ಬಹಾರ್ ಅಂತಾರೆ. ತುಂಬಾ ಸಖತ್ತಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ನೀವು ಹಾಗೆ ಹೋದರೆ ಎಷ್ಟೊಂದು ವೆರೈಟಿ ಫ್ಲವರ್ಸ್ ಬೇಕು ನಿಮಗೆ, ಅಷ್ಟೊಂದು ವೆರೈಟಿ ಕಲೆಕ್ಷನ್ ಫ್ಲವರ್ಸ್ ಇದೆ. ಪೀಸ್ ಲಿಲಿ ಪ್ಲ್ಯಾಂಟ್ ಇದೆ. ತುಂಬಾ ವೆಲ್ ಮೇಂಟೈನ್ ಪ್ರಾಪರ್ಟಿ ಅನ್ಬೋದು. ಇಷ್ಟೊಂದು ಕಲರ್ಫುಲ್ಲಾದ ಎಂಥೋರಿಯಂ ಪ್ಲ್ಯಾಂಟ್ಗಳನ್ನು ನೀವು ಎಲ್ಲೂ ನೋಡಿರ್ಲಿಕ್ಕಿಲ್ಲ. ಎಷ್ಟು ಸುಂದರವಾಗಿ ಪ್ಲೇಸ್ ಮಾಡಿದ್ದಾರೆ ನೋಡಿ. ಹಾಗೆ ಹೋಗ್ತಾ ಇದ್ದರೆ ಪೀಸ್ ಲಿಲಿ ಪ್ಲ್ಯಾಂಟ್ಗಳು ಸಿಗುತ್ತೆ ನಿಮಗೆ. ಇಷ್ಟು ದೊಡ್ಡದಾಗಿರೋ ಪೀಸ್ ಲಿಲಿ ಪ್ಲ್ಯಾಂಟ್ಗಳು ಎಲ್ಲನೂ ನೋಡಿದ್ದೀರಾ ನೀವು? ನೋಡಿ ಎಷ್ಟು ಸಖತ್ತಾಗಿದೆ. ಅಷ್ಟೇ ಅಲ್ಲ ಕಣ್ರಿ, ನೀವು ಹಿಂದ್ಗಡೆ ಹೋದಷ್ಟು ನಿಮಗೆ ಅಷ್ಟು ಫುಲ್ ಪೀಸ್ ಲಿಲಿ ಪ್ಲ್ಯಾಂಟ್ಗಳೇ ಕಾಣಿಸುತ್ತೆ. ಫುಲ್ ನಿಸರ್ಗದ ಮಧ್ಯದಲ್ಲಿರೋ ಮನೆ ಅನ್ಬೋದು, ಇಲ್ಲ ಹೋಮ್ ಸ್ಟೇ ಅನ್ಬೋದು. ತುಂಬಾ ಅದ್ಭುತವಾಗಿದೆ. ಎಷ್ಟೊಂದು ಕಲರ್ಫುಲ್ ಫ್ಲವರ್ಸ್ಗಳಿದೆ ನೋಡಿ, ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸು. ಕಣ್ಣಿಗೂ ಫುಲ್ ಖುಷಿ ಸಿಗುತ್ತೆ. ಫ್ಲವರ್ ಎಲ್ಲಾದರೂ ನೋಡಿದ್ದೀರಾ? ಬ್ರಹ್ಮ ಕೂತ್ಕೊಳ್ತಾರಲ್ಲ ಆ ಥರ ಲೋಟಸ್ ಥರ ಕಾಣಿಸ್ತಿದೆ ಕಣ್ರಿ. ತುಂಬಾ ಅದ್ಭುತವಾದ ಫ್ಲವರ್ಗಳು ಕೂಡ ಕಾಣಿಸುತ್ತೆ ನಿಮಗೆ ಸುತ್ತಮುತ್ತಲು. ತುಂಬಾ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡಿ, ಇದು ಒಂಥರ ಪ್ಲ್ಯಾಂಟು, ಫುಲ್ ಕ್ರೀಪರ್ ಪ್ಲ್ಯಾಂಟು. ಈ ಥರ ಫ್ಲವರ್ಗಳನ್ನು ಎಲ್ಲಾದರೂ ನೋಡಿದ್ದೀರಾ ನೀವು? ಏನೋ ಮಧ್ಯದಲ್ಲಿ ಏನೋ ಬಂದಂಗೆ ಬಂದಿದೆ, ಇಷ್ಟು ದೊಡ್ಡದಾಗಿ ಎರಳಿದೆ. ತುಂಬಾ ಡಿಫ್ರೆಂಟ್ ಕಲೆಕ್ಷನ್ ಆಫ್ ಪ್ಲ್ಯಾಂಟ್ಸ್ ಇದೆ ಇಲ್ಲಿ. ಯಾವ ರೆಸಾರ್ಟ್ಗೆ ಹೋಗಲಿ, ಯಾವ ಪ್ಲೇಸ್ಗೆ ಹೋಗಲಿ, ನಾವು ಪ್ಲ್ಯಾಂಟ್ ಲವರ್ಸ್ ಆಗಿರೋದ್ರಿಂದ ಎಲ್ಲ ಹೋದ್ರೂ ಪ್ಲ್ಯಾಂಟ್ಸ್ಗಳ ಮೇಲೇ ಕಾನ್ಸಂಟ್ರೇಷನ್ ಹೋಗುತ್ತೆ. ತುಂಬಾ ಸಖತ್ತಾಗಿರೋ ಪ್ಲ್ಯಾಂಟ್ಸ್ಗಳು ಇಲ್ಲಿದೆ. ಫೋಟೋ ಸೆಷನ್ ಮಾಡೋಕ್ಕೂ ಚೆನ್ನಾಗಿರೋ ಸ್ಪಾಟ್ಗಳು ಅವೈಲೇಬಲ್ ಇದೆ. ಎಷ್ಟು ದೊಡ್ಡದಾಗಿರೋ ಪ್ಲ್ಯಾಂಟ್ ಇದೆ ನೋಡಿ. ನೀವು ಎಲ್ಲಿ ನೋಡ್ತಿರೋ ಅಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ ಫ್ಲವರ್ ಕಾಣಿಸುತ್ತೆ. ಈ ಥರ ಚಿಕ್ಕದಾಗಿರೋ ಒಂದು ಕಿಡ್ಸ್ ಪ್ಲೇ ಝೋನ್ ಏರಿಯಾ ಕೂಡ ಇದೆ. ನನ್ನ ಮಗ ಆಟ ಆಡ್ತಾ ಇದ್ದಾನೆ ನೋಡಿ. ನಮ್ಮ ರೆಸಾರ್ಟನ್ನು ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಊಟ ಎಲ್ಲ ಮಾಡಿ ಇವಾಗ ನಾವು ಹಿರೇಕೊಲೆ ಲೇಕ್ ವ್ಯೂಗೆ ಬಂದಿದ್ದೀವಿ. ನೋಡಿ ವ್ಯೂ ಎಷ್ಟು ಸಖತ್ತಾಗಿದೆ ಅಂತ. ಫುಲ್ ಕೋಲ್ಡ್ ಆಗಿರೋ ಕ್ಲೈಮೇಟ್ ಇದೆ. ತುಂಬ ಪೀಸ್ಫುಲ್ ಆಗಿದೆ ನೋಡಿ. ನೀವು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ತಂಪಾದ ಗಾಳಿ ನಿಮ್ಮನ್ನು ಟಚ್ ಮಾಡುತ್ತೆ. ಆ ಫೀಲು, ರಿಲ್ಯಾಕ್ಸ್ ಆಗಿರೋ ಎನ್ವಿರಾನ್ಮೆಂಟು, ನಿಶಬ್ದವಾಗಿರೋ ಎನ್ವಿರಾನ್ಮೆಂಟಲ್ಲಿ ಪಕ್ಷಿಗಳ ಸೌಂಡು ತುಂಬಾ ಆತ್ಮಕ್ಕೆ ಮುದವನ್ನು ತರುತ್ತೆ. ಇಲ್ಲಿ ಮಿಡಲಲ್ಲಿ ವಾಟರ್ ಒಳಗಡೆ ನಡ್ಕೊಂಡು ಹೋಗಬೇಕಾಗಿರೋ ಒಂದು ಬ್ರಿಡ್ಜ್ ಇತ್ತು, ಆದರೆ ಅದು ಬ್ರೇಕ್ ಆಗಿದೆ ಅಂತ ಆ ಪಾಯಿಂಟನ್ನು, ವ್ಯೂ ಪಾಯಿಂಟನ್ನು ಅದನ್ನು ಬಂದ್ ಮಾಡಿದ್ದಾರೆ. ನಾವು ಇವಾಗ ಒಂದು ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಫುಲ್ ಫಾಗಿ ಆಗಿರೋ ಕ್ಲೈಮೇಟು. ಅದ್ರ ಹಿಂದ್ಗಡೆನೇ ಒಂದು ಕಾಫಿ ಬಾರ್ ಇದೆ. ಬನ್ನಿ ಕಾಫಿ ಟ್ರೈ ಮಾಡೋಣ, ಹೇಗಿದೆ ಅಂತ ನೋಡೋಣ. ಡೇ ಒನ್ನಲ್ಲಿ ನಾವು ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಟ್ರಾವೆಲ್ ಮಾಡಿರೋದ್ರಿಂದ ತುಂಬಾ ಟಯರ್ಡ್ನೆಸ್ ಇತ್ತು. ಹಾಗೆ ನಾವು ಜಾಸ್ತಿ ಪ್ಲೇಸ್ಗಳನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ ಡೇ ಒನ್ನಲ್ಲಿ. ಬೆಂಗಳೂರು ಕಾಫಿ ಥರನೇ ಇದೆ. ಇವಾಗ ನಾವು ರೆಸಾರ್ಟ್ಗೆ ವಾಪಸ್ ಬಂದಿದ್ದೀವಿ. ಇಲ್ಲಿ ಮೂನ್ ಗೇಜಿಂಗ್ ಕೂಡ ಇದೆ. ನೀವು ಮೂನನ್ನು ಕೂಡ ವಾಚ್ ಮಾಡ್ಬೋದು. ನನ್ನ ಮಗ ನೋಡ್ತಾ ಇದ್ದಾನೆ ನೋಡಿ. ಇವತ್ತು ಸ್ವಲ್ಪ ಕ್ಲೌಡಿ ಆಗಿರೋದ್ರಿಂದ ಕ್ಲಾರಿಟಿ ಇಲ್ಲ ಅಷ್ಟು. ಬೆಳಗ್ಗೆ ಎದ್ದು ಕಾಫಿನ ಎಂಜಾಯ್ ಮಾಡ್ತಾ ನಾವು ಟ್ರ್ಯಾಕಿಂಗ್ಗೆ ಹೋದ್ವಿ. ಕಾಫಿ ಎಸ್ಟೇಟ್ ಟ್ರ್ಯಾಕಿಂಗ್ ಮಾಡಿದ್ವಿ. ಅದ್ರ ಜೊತೆ ಒಂದು ರೌಂಡ್ ವಾಕಿಂಗ್ ಮಾಡಿ ತಣ್ಣಗಾಗಿರೋ ಆ ಬ್ರೀಸನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ತುಂಬಾ ಬರ್ಡ್ಸ್ಗಳು, ವೆರೈಟಿ ಬರ್ಡ್ಸ್ಗಳು ನೋಡೋಕ್ಕೂ ಕೂಡ ಸಿಕ್ತು ನಮಗೆ. ಜೀವಕ್ಕೆ ಮುದ ಕೊಡುವ ಪಕ್ಷಿಗಳ ಸೌಂಡು, ಮತ್ತು ಹೇಗೆ ನಿಮಗೆ ಕಾಡಿನೊಳಗಡೆ ಚಿಕ್ಕ 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 ಜೀವಜಂತುಗಳ ಸೌಂಡ್ ಕೇಳಿಸುತ್ತೋ ಆ ಥರ ನಿಮಗೆ ಸೌಂಡು ಬ್ಯಾಕ್ಗ್ರೌಂಡಲ್ಲಿ ಕೇಳಿಸ್ತಾ ಇತ್ತು.
ಇಲ್ಲೇ ರೆಸಾರ್ಟ್ನ ಹಿಂದ್ಗಡೆ ಒಂದು ಚಿಕ್ಕದಾದ ಝರಿ ಕೂಡ ಇದೆ. ಝರಿ ಅಂದರೆ ಸ್ಟ್ರೀಮ್ ಕೂಡ ಇದೆ. ಆ ಸೌಂಡ್ಗಳನ್ನು ನೀವು ಎಂಜಾಯ್ ಮಾಡಬಹುದು. ಇವ್ರದ್ದು ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಕೂಡ ಇದೆ. ಇನ್ ಹೌಸ್ ರೆಸ್ಟೋರೆಂಟೇ ಇಲ್ಲೇ ಅವೈಲೇಬಲ್ ಇದೆ. ಬನ್ನಿ ಹೋಗೋಣ, ಏನೇನಿದೆ ಅಂತ ನೋಡೋಣ. ಶೀರಾ ಇದೆ, ಒಣಮೆಸಲೆ ಇದೆ, ಸಾಂಬಾರ್, ಇಡ್ಲಿ ಮತ್ತು ವಾಟರ್ ಮೆಲನ್ ಇದೆ. ಬ್ರೇಕ್ಫಾಸ್ಟ್ ಆಯಿತು. ಒಂದು ಒಳ್ಳೆ ಡೇ ಸ್ಪೆಂಡ್ ಮಾಡಿದ್ವಿ ಈ ಪ್ರಾಪರ್ಟಿಲಿ. ತುಂಬಾ ಸಖತ್ತಾಗಿದೆ. ಫಾರೆಸ್ಟ್ ಮಧ್ಯದಲ್ಲಿ ಬರ್ಡ್ಸ್ ಎಲ್ಲ ಸುತ್ತಮುತ್ತಲು, ಆ ಸೌಂಡಲ್ಲಿ, ಫುಲ್ ಫ್ರೆಶ್ ಏರಲ್ಲಿ ತುಂಬಾ ಒಳ್ಳೆ ಡೇ ಸ್ಪೆಂಡ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ಪ್ರಾಪರ್ಟಿ ಹೋಗ್ತಾ ಇದ್ವಿ. ನನಗಂತೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸೇ ಆಗ್ತಾ ಇಲ್ಲ, ಅಷ್ಟೊಂದು ಅದ್ಭುತವಾಗಿದೆ ಇದು. ಈ ಕ್ಯಾಫೆ ಈಸ್ ಫೇಮಸ್ ಫಾರ್ ಕಾಫಿ ಐಸ್ ಕ್ರೀಮ್. ಸೊ ಇಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ, ನೋಡೋಣ ಐಸ್ ಕ್ರೀಮ್ ಹೆಂಗಿರುತ್ತೆ ಅಂತ ಟೇಸ್ಟು. ಇಲ್ಲಿ ಹೋಮ್ ಸ್ಟೇ ಮತ್ತು ರೆಸಾರ್ಟ್ ಕೂಡ ಇದೆ. ನಿಮ್ಗೆ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ಬೋದು. ನೀವು ಚಿಕ್ಕಮಗಳೂರು ಅಂತ ಸರ್ಚ್ ಮಾಡಿದ್ರೆ ಈ ಇಮೇಜ್ ನಿಮಗೆ ತುಂಬ ಪಾಪಪ್ ಬರುತ್ತೆ. ಇದೇ ಅದು ಫೇಮಸ್ ಕಾಫಿ ಐಸ್ ಕ್ರೀಮ್ ಶಾಪು. ಬನ್ನಿ, ಇವಾಗ 2 ಆರ್ಡರ್ ಮಾಡಿದ್ದೀವಿ, ನೋಡೋಣ ಹೇಗಿರುತ್ತೆ ಅಂತ ಟೇಸ್ಟ್. ಅದು ಫೇಮಸ್ ಕಾಫಿ ಐಸ್ ಕ್ರೀಮು, 80 ರೂಪೀಸ್ ಈಚು. ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಸಖತ್ತಾಗಿದೆ. ಇಲ್ಲಿ ನಿಮಗೆ ಪೇಡ್ ಫೋಟೋಶೂಟ್ಗಳನ್ನು ಕೂಡ ಮಾಡಿಸ್ಕೋಬಹುದು ನೀವು. ತುಂಬಾ ಎನ್ವಿರಾನ್ಮೆಂಟ್ ಮತ್ತು ಸ್ಪಾಟ್ ತುಂಬ ಸಖತ್ತಾಗಿದೆ. ಬೆಸ್ಟ್ ಫೋಟೋಗಳನ್ನು ನೀವು ಕ್ಲಿಕ್ ಮಾಡ್ಕೋಬಹುದು. ಇವಾಗ ನಾವು ಸೆಕೆಂಡ್ ಡೇ ಸ್ಟೇಗೆ ರೀಚ್ ಆಗಿದ್ದೀವಿ. ಹೆಸರು ಬಂದು ಸಿಲಾ ಸೀಕ್ರೆಟ್ ಮಿರಾಜ್ ಅಂತ. ಬನ್ನಿ ಚೆಕ್ ಇನ್ ಮಾಡೋಣ. ರೂಮ್ ಹೆಂಗಿದೆ, ಏನೇನು ಫೆಸಿಲಿಟೀಸ್ ಇದೆ ಅಂತ ನೋಡೋಣ. ಈ ಥರ ನಿಮ್ಮ ಸ್ವಾಗತ ಕೂಡ ಮಾಡ್ತಾರೆ, ತಿಲ್ಕ ಎಲ್ಲ ಹಚ್ಬಿಟ್ಟು. ಹಾರದ ಕೂಡ ತಂದಿದ್ದಾರೆ. ವೆಲ್ಕಮ್ ಟು ಸಿಲಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. Please have wet towel. ಥ್ಯಾಂಕ್ ಯು. ಇವಾಗ ಚೆಕ್ ಇನ್ ಆಯಿತು. ಈ ಪ್ರಾಪರ್ಟಿ ಹೆಂಗಿದೆ ಅಂತ ನೋಡೋಣ. ನಮ್ಮ ರೂಮ್ ಲಾಸ್ಟಲ್ಲಿ ಇಡೋಣ. ನಮ್ಮ ರೂಮನ್ನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀವಿ. ಬನ್ನಿ ನೋಡೋಣ ಪ್ರಾಪರ್ಟಿ ಹೇಗಿದೆ ಅಂತ. ಹೋಗ್ತಾ ನೋಡಿದೆ ಬೋರ್ಡಲ್ಲಿ ಯಾರು ಚೆಕ್ ಇನ್ ಆಗ್ತಾ ಇದ್ದಾರೆ ಅವ್ರ ಹೆಸರು ಡಿಸ್ಪ್ಲೇ ಆಗುತ್ತೆ. ನೀವು ನೋಡ್ಬೋದು, ನನ್ನ ಹಸ್ಬೆಂಡ್ ನೇಮ್ ಇದೆ ಇಲ್ಲಿ, ಮಿಸ್ಟರ್ ಓಂಕಾರ್ ಅಂತ. ಇಲ್ಲಿ ಡ್ರಾಯಿಂಗ್ ಸೆಕ್ಷನ್ ಇದೆ. ನಿಮ್ಮ ಪೇಂಟ್ಸ್ ಎಲ್ಲ ಇಟ್ಟಿದ್ದಾರೆ. ನನ್ನ ಮಗ ಅವಾಗಿಂದನೇ ಅದೇ ಮಾಡ್ತಾ ಇದ್ದ. ನನ್ನ ಮಗ ಮಾಡಿರೋ ಪೇಂಟಿಂಗ್ ನೋಡಿ. ಇಲ್ಲಿ ನಿಮಗೆ ಸ್ಪಾ ಕೂಡ ಇದೆ. ಇದು ಸ್ಪಾ ರೂಮು. ಇಲ್ಲಿ ನಿಮಗೆ ಇನ್ಫಿನಿಟಿ ಪೂಲ್ ಕಾಣಿಸುತ್ತೆ. ನೀವು ಡ್ರೆಸ್ ಚೇಂಜ್ ಮಾಡೋಕ್ಕೆ ಈ ರೂಮ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಬನ್ನಿ ನೋಡೋಣ. ಎಲ್ಲೋ ಸ್ಪಾಗೋಸ್ಕರ 2 ರೂಮ್ಸ್ ಇದೆ. ಇದೊಂದು ರೂಮು. ಇದೊಂದು ರೂಮು. ಕಂಪ್ಲೀಟ್ಲಿ ಇದು ನೋಡಿ, ಇದು ಎಷ್ಟು ಡಿಫ್ರೆಂಟ್ ನಾನು ನೋಡ್ತಾ ಇರ್ತೀನಿ. ಏನಂತ ಗೊತ್ತಾಗ್ತಾ ಇಲ್ಲ. ಸ್ವಿಫ್ಟ್ ಹ್ಯಾಂಡ್ಸ್. ಇದು ನಿಮಗೆ
ಯಾವ ಪಾಯಿಂಟಿಗೆ ಹೋಗಿ ಬೀಳುತ್ತೋ ಅಷ್ಟು ಪಾಯಿಂಟ್ಸ್ ನಿಮಗೆ. ಇವಾಗ ನಾನು ಬಿದ್ದು ಟಿ ಇದೆ, ಟೇಬಲ್ ಟೆನ್ನಿಸ್ ಇದೆ. ಇದು ಕೂಡ ತುಂಬ ಡಿಫ್ರೆಂಟ್. ಬ್ಯಾಲೆನ್ಸಿಂಗ್ ಗೇಮು ನಾವು ಟ್ರೈ ಮಾಡಿ ಅದಕ್ಕೆ ಮಾತ್ರ ಆಗಲೇ ನೋಡಿ ನೋಡಿ. ನೆಕ್ಸ್ಟ್ ಸೆಕ್ಷನ್ ಇದು ನೋಡಿ ಗೇಮಿಂಗ್ ಗೇಮು. ಇಲ್ಲೇ ಫೂಸ್ಬಾಲ್ ಮತ್ತು ಸ್ನೂಕರ್ ಗೇಮ್ ಕೂಡ ಇದೆ. ಇಲ್ಲಿಂದ ವ್ಯೂ ಎಂಜಾಯ್ ಮಾಡ್ತಾ ನೀವು ಗೇಮ್ಸ್, ಇಂಡೋರ್ ಗೇಮ್ಸ್ಗಳನ್ನು ಎಂಜಾಯ್ ಮಾಡ್ಬೋದು. ಇವಾಗ ನಾವು ಹೋಗ್ತಾ ಇರೋದು ರೆಸ್ಟೋರೆಂಟ್ಗೆ. ನಿಮ್ಗೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಇಲ್ಲೇ ಸಿಗುತ್ತೆ. ಅಲ್ಲಿ ನೀವು ಹೊರಗಡೆ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ಬ್ರೇಕ್ಫಾಸ್ಟ್, ಲಂಚ್ ಕೂಡ ಮಾಡ್ಬೋದು. ತುಂಬಾ ಸಖತ್ತಾಗಿದೆ ವ್ಯೂ. ಇಲ್ಲಿಂದ ನಿಮಗೆ ಇನ್ಫಿನಿಟಿ ಪೂಲ್ ಕೂಡ ಕಾಣಿಸುತ್ತೆ ಆ ಎಂಡಿಂದ. ಮುಂದ್ಗಡೆ ನಿಮಗೆ ಇನ್ಫಿನಿಟಿ ಪೂಲ್ ಕೂಡ ಇದೆ. ವ್ಯೂ ಎಂಜಾಯ್ ಮಾಡ್ತಾ ನೀವು ಪೂಲಲ್ಲೂ ಎಂಜಾಯ್ ಮಾಡ್ಬೋದು. ಇವತ್ತು ನಾವು ಸ್ಟೇ ಬುಕ್ ಮಾಡಿರೋದು 4 ಸ್ಟಾರ್ ಪ್ರಾಪರ್ಟಿಲಿ. ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ. ನೀವು ಎಂಟ್ರಿಗೆ ನಿಮಗೆ ರೈಟ್ ಸೈಡಲ್ಲಿ ಪೂಲ್ ಕಾಣಿಸುತ್ತೆ. ಇಲ್ಲಿಂದ ಕೂಡ ನೀವು ಎಂಟ್ರಿ ಮಾಡ್ಬೋದು, ರೂಮಿಂದ ಕೂಡ ಎಂಟ್ರಿ ಮಾಡ್ಬೋದು. ಈ ಪೂಲ್ ನಿಮ್ಮದೇ ಆಗಿರುತ್ತೆ. ನಿಮ್ಗೆ ಇನ್ಫಿನಿಟಿ ಪೂಲ್ ಯೂಸ್ ಮಾಡಬಾರ್ದು ಅಂದರೆ, ನಿಮಗೆ ಪ್ರೈವೇಟ್ ಪೂಲ್ ಬೇಕು ಅಂದರೆ ಪ್ರೈವೇಟ್ ಪೂಲಿರೋ ರೂಮ್ ಇದು. ಬನ್ನಿ ಒಳಗಡೆ ರೂಮ್ ಹೇಗಿದೆ ಅಂತ ನೋಡೋಣ. ವಾವ್, ತುಂಬಾ ಸ್ಪೇಷಿಯಸ್ ಆದ ವಿಲ್ಲಾ ಥರ ಇದೆ. ತುಂಬಾ ಸಖತ್ತಾಗಿದೆ ರೂಮು. ಇಲ್ಲೇ ನಿಮಗೆ ಡೈನಿಂಗ್ ಟೇಬಲ್ ಇದೆ. ಕಾಂಪ್ಲಿಮೆಂಟರಿ ಆಗಿ ಏನೇನು ಕೊಡಬೇಕೋ ಎಲ್ಲನೂ ಇಲ್ಲಿಟ್ಟಿದ್ದಾರೆ. ಮಿನಿ ಫ್ರಿಜ್ ಕೂಡ ಇದೆ ಮತ್ತು ಕಬೋರ್ಡ್ ಕೂಡ ಇಲ್ಲಿದೆ ನೋಡಿ. ನೀವು ಕ್ಲೋತ್ ಎಲ್ಲ ಇಟ್ಕೋಬೇಕಂದ್ರೆ ಮಿನಿ ಕಬೋರ್ಡ್ ಇದೆ. ಲಾಕರ್ ಕೂಡ ಇದೆ ಒಳಗಡೆ. ತುಂಬಾ ಸ್ಪೇಷಿಯಸ್ ಆಗಿ ಸಖತ್ತಾಗಿದೆ. ಇದು ನೋಡಿ ಬೆಡ್ರೂಮು. ಎಷ್ಟು ಸ್ಪೇಸಿಯಸ್ ಆಗಿದೆ ನೋಡಿ ಬೆಡ್ಡು. ಇಲ್ಲಿಂದ ವ್ಯೂ ನೋಡ್ರಿ ಹೆಂಗಿದೆ. ಈ ಥರ ಸಿಟ್ಔಟ್ಗಳು ಕೂಡ ಇದೆ ನಿಮ್ಮ ಹತ್ರ. ನೀವು ಇಲ್ಲಿ ಕೂತ್ಕೊಂಡು ಚಾಯ್, ಕಾಫಿ ಕೂಡ ಎಂಜಾಯ್ ಮಾಡ್ಬೋದು. ಒಳ್ಳೆ ಒಳ್ಳೆ ಫೋಟೋಶೂಟ್ಗಳನ್ನು ಕೂಡ ಮಾಡ್ಕೋಬೋದು. ಬಾತ್ರೂಮ್ ನೋಡ್ರಿ ಎಷ್ಟು ವಿಶಾಲವಾಗಿದೆ. ಒಂದು ಮನೆ ರೂಮ್ ಥರಾನೇ ಇದೆ ಕಣ್ರಿ. ಕೆಲವೊಂದು ಕಡೆ ಒಂದು ಮನೆನೇ ಹೇಳ್ಬೋದು, ಅಷ್ಟು ದೊಡ್ಡದಾಗಿರೋ ಬಾತ್ರೂಮ್ ಇಲ್ಲಿದೆ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಸ್ವಿಮ್ಮಿಂಗ್ ಪೂಲನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಸೇ ಹೆಲೋ ಶುಭಮ್. ಊಟ ಆರ್ಡರ್ ಮಾಡಿದ್ವಿ. ಊಟ ತುಂಬಾ ಸಖತ್ತಾಗಿದೆ. ಇವಾಗ ನಾವು ಜರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ತುಂಬಾ ಸಖತ್ತಾಗಿದೆ ಟ್ವಿಸ್ಸು, ಈ ವ್ಯೂ. ಬನ್ನಿ ಡ್ರೈವಿಂಗ್ ಮಾಡ್ತಾ ಇರೋ ನನ್ನ ಹಸ್ಬೆಂಡನ್ನು ಕೇಳೋಣ ಹೇಗಿದೆ ಎಕ್ಸ್ಪೀರಿಯೆನ್ಸು ಅಂತ. ಹೇಗಿದೆ ರೀ ಎಕ್ಸ್ಪೀರಿಯೆನ್ಸು? ಸಖತ್ ಎಕ್ಸ್ಪೀರಿಯೆನ್ಸು. ನಾನಿಲ್ಲಿ ಬಂದಿದ್ದೀನಿ ಬಿಫೋರ್ ಮ್ಯಾರೇಜ್ 10 years ಬ್ಯಾಕ್ ಬೈಕ್ನಲ್ಲಿ. ದಟ್ ವಾಸ್ ಆಲ್ ಟುಗೆದರ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಇದನ್ನು ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಸೀನಿಕ್ ಬ್ಯೂಟಿ, ಸೂಪರ್ ವ್ಯೂಸ್, ಸಖತ್ ವ್ಯೂಸ್ ಇದೆ. ನೀವು ಬಂದರೆ ಗೊತ್ತಾಗುತ್ತೆ. ಸೂಪರ್. ಹೋಗುವ ದಾರಿನಲ್ಲಿ ಇದು ಒಂದು ಟೆಂಪಲ್ ಇದೆ, ಹೊನ್ನಮ್ಮ ಹಲ್ಲ ಅಂತ. ನೀವು ಇಲ್ಲಿ ನೋಡ್ಬೋದು.
ಹೆಂಗಿದೆ ಅಂತ. ವಾಟರ್ ಫಾಲ್ಸ್ ನೋಡಿ. ಬನ್ನಿ ಮುಂದೆ ಹೋಗಿ ನೋಡೋಣ. ಒಂದವೇನೆ ಆಗುತ್ತೆ ಇದು. ಒಂದು ಟೆಂಪಲ್ ಇದೆ ನೋಡ್ಬೋದು, ಇಲ್ಲಿ ಟೆಂಪಲ್ಲು. ದತ್ತಾತ್ರೇಯ ಟೆಂಪಲ್ಲು. ಇಲ್ಲೊಂದು ಟೆಂಪಲ್ ಇದೆ. ಮೇಲೆ ಹೋಗಿ ನೋಡೋಣ ಹೆಂಗಿದೆ ಅಂತ ವ್ಯೂ. ಇಲ್ಲಿ ಬೇಕಾದರೆ ನೀವು ಹಾರ್ಸ್ ರೈಡಿಂಗ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ಹಾರ್ಸ್ ರೈಡಿಂಗ್ ಮಾಡ್ತಾ ಇದ್ದಾರೆ. ಇವಾಗ ಜರಿ ಫಾಲ್ಸ್ದು ಪಾಯಿಂಟನ್ನು ರೀಚ್ ಆಗಾಯಿತು. ಇಲ್ಲಿಂದ ಅವರು ವೆಹಿಕಲ್ ಅಲೋ ಮಾಡಲ್ಲ. ಇಲ್ಲಿ ನಿಮಗೆ ಈ ಥರ ಜೀಪ್ಗಳೆಲ್ಲ ಇರುತ್ತೆ. ಪ್ರೈವೇಟ್ ಜೀಪ್ಗೆ ಅವರು 800 ರುಪೀಸ್ ಚಾರ್ಜ್ ಮಾಡ್ತಾರೆ. ಡಿಪೆಂಡ್ ಆನ್, ಇವಾಗ ಜಾಸ್ತಿ ಮೆಂಬರ್ ಇದ್ದರೆ ಶೇರ್ ಆಗಿ ನೀವು ಪ್ರೈಸ್ ಶೇರ್ ಮಾಡಿಕೊಂಡು ನೀವು ಟ್ರಾವೆಲ್ ಮಾಡ್ಬೋದು. 10 ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ. 15 to 20 ಮಿನಿಟ್ಸ್ ಒನ್ ವೇ ಆಗುತ್ತೆ. ಇವಾಗ ನಾವು ಜೀಪಿಂದ ಜರಿ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಬಂದರೆ ಅಷ್ಟೇ ಫುಲ್ ಬಾಡಿ ಎಕ್ಸಸೈಸ್ ಆಗುತ್ತೆ, ಫುಲ್ ಬಾಡಿ ಮಸಾಜು. ನೋಡಿ ಯಾವ ಥರ ಕರ್ವ್ಸ್ ಇದೆ, ಆಫ್ ರೋಡ್ ಫುಲ್. ಹೌ ಇಸ್ ಎಕ್ಸ್ಪೀರಿಯನ್ಸ್ ಅಕ್ಷತಾ? ಸಾಕಾಗೋಯ್ತು. ಗೊಂಬು ಸಾಕಾಗೋಯ್ತು. Shubham, how was your experience? Very, very bad. Very, very bad. How was your experience, Akshata? ಫುಲ್ ಮೈಕೈ ನೋವು ಬಂದಿತ್ತು. ಅಲ್ಲಿ ನಿಲ್ಲಿಸಿ ಮತ್ತೆ ನೀವು 2 ಮಿನಿಟ್ಸ್ ವಾಕ್ ಮಾಡಿ ಹೋಗಬೇಕು, ಫಾಲ್ಸ್ ಹತ್ರ ಹೋಗ್ಬೇಕು ಅಂದರೆ. ನಿಮ್ಗೆ ಇಲ್ಲಿ ವಾಟರ್ ಸೌಂಡ್ ಕೇಳಿಸ್ತಾ ಇರಬೇಕು. ಫುಲ್ ಟಯರ್ ಆಗ್ತೀರಾ. ಆಫ್ ರೋಡು ಏನು ನಿಮಗೆ ಬ್ಯಾಕ್ ಪೇನ್ ಏನಾದರೂ ಇದ್ದರೆ ಬರಬೇಡ್ರಿ. ಪ್ರೆಗ್ನೆಂಟ್ ವುಮೆನ್ಸು ಮತ್ತು ಕೈ ಕಾಲು ಎಲ್ಲೋ ನೋವಿದ್ದರೆ ಬರಬೇಡ್ರಿ ಪ್ಲೀಸು. ಆದರೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಯಂಗ್ಸ್ಟರ್ಸ್ ಬರ್ಬೋದು. ಈಗ ಐ ಥಿಂಕ್ 2 ಮಿನಿಟ್ಸ್ ಏನೋ ನಡ್ಕೊಂಡು ಹೋಗಬೇಕು. ನೋಡೋಣ. ವೈಫ್ ಹೇಳ್ತಾ ಇದ್ದಾರೆ 2 ಮಿನಿಟ್ಸ್ ಅಂತಾರೆ. ಬೀಚ್ ಆದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಮಿನಿಟ್ಸ್ ಆಗುತ್ತೆ ಅಂತ. ನೋಡೋಣ. ಐ ಥಿಂಕ್ ವಿ ರೀಚ್ ದ ಪ್ಲೇಸ್. ಇವಾಗ ರೀಚ್ ಆಗಿರೋದು ಬಾಬಾ ಬುಡನ್ಗಿರಿ. ಇಲ್ಲಿ ಕ್ಯಾಮ್ರಾಸ್ ಎಲ್ಲ ಅಲೌಡ್ ಇಲ್ಲ. ಈ ಥರ ಕೆಳಗಡೆಯಿಂದ ಹೋಗಬೇಕು. ಅಲ್ಲಿ ದೇವಸ್ಥಾನ ಇದೆ, ದತ್ತಪೀಠ ಇದೆ. ಇಲ್ಲಿ ಮೇಲ್ಗಡೆ ಹೋದರೆ ನಿಮಗೆ ಮಾಣಕ್ಯದಾರ ಮತ್ತು ಗಾಳಿಕೆರೆ ಅಂತ ವ್ಯೂ ಪಾಯಿಂಟ್ಸ್ ಇದೆ. ಫುಲ್ ಆಫ್ ರೋಡು. ನಾವು ಅಲ್ಲಿ ಫಾಲ್ಸಿಗೆ ಹೋಗಿ ತುಂಬಾ ಟಯರ್ಡ್ ಆಗಿರೋದ್ರಿಂದ ಹೋಗ್ತಾ ಇಲ್ಲ. ಜಡ್ ಪಾಯಿಂಟ್ ಕೂಡ ಇದೆ, ನೀವು ಅದನ್ನು ಕೂಡ ವಿಸಿಟ್ ಮಾಡ್ಬೋದು. ಇವಾಗ ಡಿನ್ನರ್ ಬಂದಾಯ್ತು ನಮ್ಮದು, ತಿಂತಾ ಇದ್ದೀವಿ.
ಫುಲ್ ಓಪನ್ ಸ್ಪೇಸಲ್ಲಿ ಫುಲ್ ಮೂನ್ ನೋಡ್ತಾ ಸಿಟಿ ವ್ಯೂವನ್ನು ಎಂಜಾಯ್ ಮಾಡ್ತಾ ಡಿನ್ನರ್ ಮಾಡ್ತಾ ಇದ್ದೀವಿ. ತುಂಬಾ ಸಖತ್ತಾಗಿರೋ ಫೀಲಿಂಗು. ನಿಮ್ಗೆ ಹೆಂಗೆ ಅನಿಸ್ತು ರೀ? ಸೂಪರ್. ವೆನ್ ವಿ ವರ್ ಸ್ಮಾಲ್ ಆವಾಗ ಸ್ಕೈನಲ್ಲೆಲ್ಲ ನೋಡಿ ಸ್ಟಾರ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಇವಾಗ ಅದು ಫೀಲ್ ಇಲ್ಲ. ಬೆಂಗಳೂರಿನಲ್ಲಿ ಎಲ್ಲ ಸ್ಕೈಯು ಸ್ಟಾರ್ಸು ಆ ಥರ ಫೀಲೇ ಬರಲ್ಲ. ಯು ವಿಲ್ ನೆವರ್ ಸಿ ದ ಸ್ಕೈಸ್ ಆ್ಯಂಡ್ ಆಲ್. ಯು ವಿಲ್ ಬಿ ಆಲ್ವೇಸ್ ಬಿಸಿ ಇನ್ ದ ಕಾರ್ಪೊರೇಟ್ ಲೈಫ್. ಸೊ ಇಲ್ಲಿ ಬಂದ ತಕ್ಷಣ ಒಂದು ಡಿಫ್ರೆಂಟ್ ವರ್ಲ್ಡಿಗೆ ಬಂದ ಥರ ಆಗಿದೆ. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಯು ಕ್ಯಾನ್ ಸಿ ದ ಎಂಟೈರ್ ಸಿಟಿ ವ್ಯೂ ಫ್ರಮ್ ಹಿಯರ್. ನೈಸ್. ಫುಡ್ ಆಲ್ಸೋ ಸಖತ್. ಫುಡ್ ಕೂಡ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಲಿಟ್ರಲಿ ವರ್ತ್ ಸ್ಟೇಯಿಂಗ್ ಅಂತ ಅನಿಸ್ತು ನನಗೆ. ಚಿಕ್ಕಮಗಳೂರು ಟ್ರಿಪ್ಪು ತುಂಬಾ ಆಸಮ್ ಆಗಿತ್ತು ನಮ್ಮದು ಈ ಟೈಮ್. ನಮಸ್ಕಾರ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಇವತ್ತೇ ಬೆಳಗ್ಗೆ ನಾನು ಒಬ್ಬನೇ ಮುಳ್ಳಂಗಿರಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀನಿ. ಶುಭಮ್ ಮತ್ತು ಅಕ್ಷತಾ ಬರಲಿಲ್ಲ. ಯಾಕಂದರೆ ಇಲ್ಲಿ 500 ಸ್ಟೆಪ್ಸ್ ಅರೌಂಡ್ ಕ್ಲೈಂಬ್ ಮಾಡಬೇಕು. ಸೊ ನಾನು ಒಬ್ಬನೇ ಬಂದಿದ್ದೀನಿ. ನೋಡಿ, ಇಲ್ಲೊಂದು ಟೆಂಪಲ್ ಇದೆ. ಇಲ್ಲಿ ಕಾರ್ ಪಾರ್ಕಿಂಗ್ ಮತ್ತು ಬೈಕ್ ಪಾರ್ಕಿಂಗ್ ಏರಿಯಾ. ಇಲ್ಲಿಂದ ಮುಂದೆ ನಾವು ಜೀಪ್ನಲ್ಲಿ ಹೋಗಬೇಕು. ಐ ಥಿಂಕ್ ಸಮ್ವೇರ್ ಅರೌಂಡ್ 2 ಕಿಲೋಮೀಟರ್ಸ್ ಇದೆ ಪೀಕು. ಬನ್ನಿ ಹೋಗೋಣ, ನೋಡೋಣ ಹೆಂಗಿದೆ ಅಂತ ಪ್ಲೇಸು. ಇದು ಅದು ಪಾಯಿಂಟು. ಇಲ್ಲಿಂದ ನೀವು ಹೋಗಬೇಕು ಅರೌಂಡ್ 2 ಕಿಲೋಮೀಟರ್ಸು. ಜೀಪ್ ಹತ್ತು. ದೇ ಆರ್ ಚಾರ್ಜಿಂಗ್ 200 rupees ಪರ್ ಜೀಪ್ ಒನ್ ವೇ ಇಫ್ ಯು ವಾಂಟ್ ಅ ಪ್ರೈವೇಟ್ ಜೀಪ್. ಸರಿ, ನೋಡೋಣ ಹೆಂಗಿದೆ ಮುಂದೆ ಅಂತ. ಇಲ್ಲಿ ನೋಡ್ಬೋದು, ಅಲ್ಲಿ ಜೀಪ್ ಸ್ಟಾಪ್ ಆಗುತ್ತೆ. ಅಲ್ಲಿಂದ ಅಲ್ಲಿ ಮೇಲ್ಗಡೆ ನಾವು ನಡ್ಕೊಂಡು ಹೋಗಬೇಕು. ಅರೌಂಡ್ 500 ಸ್ಟೆಪ್ಸ್ ಆಗುತ್ತೆ. ನೋಡೋಣ, ಹೋಗೋಣ. ಯಾರಿಲ್ಲ ಇವತ್ತು. ನಾವು ವೀಕ್ಡೇಸ್ ಬಂದಿರೋದ್ರಿಂದ ಅಷ್ಟೊಂದು ಜನರು ಇಲ್ಲ. ಸುಸ್ತಾಗೋಯ್ತು. ಆಯಿತು, ಏನು ಸ್ವಲ್ಪನೇ ಇದೆ. ಟೈರಿಂಗ್ ಎಕ್ಸ್ಪೀರಿಯನ್ಸ್, ಬಟ್ ನೈಸ್ ಫೀಲಿಂಗ್. ಸನ್ ನೋಡ್ರಿ, ಸನ್ರೈಸು. ಓ ಸೂಪರ್. ಒಂದು ಟೆಂಪಲ್ ಸಹ ಇದೆ. ಹೆಂಗಿದೆ ನೋಡಿ ಸನ್ರೈಸು. ಫುಲ್ಲು ಗಾಳಿ. ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಇದು ಫ್ರೂಟ್ ಪ್ಲ್ಯಾಟರು, ಸ್ಯಾಲಡ್ ಕೂಡ ಇದೆ. ಹಿಲ್ ಸ್ಟೇಷನ್ಸ್ ಅಂದರೆ ಸ್ಪೈಸಸ್ಸು ಮತ್ತು ಚಾಕ್ಲೇಟ್ಗೆ ಫೇಮಸ್ಸು. ಇಲ್ಲಿ ಬಂದು ಅದನ್ನು ಬೈ ಮಾಡದೆ ಹೆಂಗೆ ಹೋಗೋಕ್ಕಾಗತ್ತೆ? ಅದಕ್ಕೆ ನಾವು ಇಲ್ಲೇ ಆನ್ ದ ವೇ ಒಂದು ಶಾಪ್ ಇತ್ತು, ಅಲ್ಲಿ ನಿಲ್ಲಿಸಿದ್ದೀವಿ. ಬನ್ನಿ ಏನೇನು ಚಾಕ್ಲೇಟ್ಸ್ ವೆರೈಟಿ ಇದೆ ಅಂತ ನೋಡೋಣ.
ಇವಾಗ ನಿಮ್ಗೆ ತೋರಿಸ್ತಾ ಇರೋದು ಫುಲ್ಲು ಚಾಕ್ಲೇಟ್ ಸೆಕ್ಷನ್. ಲೋಕಲ್ ಚಾಕ್ಲೇಟ್ಗಳು ಅವೈಲೇಬಲ್ ಇದೆ. ಇಲ್ಲಿ ಎಲ್ಲ ಸ್ಪೈಸಸ್ ಇದೆ. ಇಲ್ಲಿ ಸ್ಪೈಸಸ್ ಸಿಗುತ್ತೆ, ಹೋಮ್ ಮೇಡ್ ಚಾಕ್ಲೇಟ್ ಸಿಗುತ್ತೆ, ಡ್ರೈ ಫ್ರೂಟ್ ಸಿಗುತ್ತೆ, ಆಯುರ್ವೇದಿಕ್ ಪೌಡರ್ ಸಿಗುತ್ತೆ, ಸ್ಯಾಂಡಲ್ ಇದೆ, ಆಮೇಲೆ ಪರ್ಫ್ಯೂಮ್ಸ್ ಇದೆ, ಹನಿ ಇದೆ. ಆಲ್ಮೋಸ್ಟು ಎಲ್ಲ ಒಳ್ಳೆ ಕ್ವಾಲಿಟಿ, ಗುಡ್ ಕ್ವಾಲಿಟಿ ಐಟಮ್ಸ್ ಇದೆ. ಕಾಫಿಲಿ ಇನ್ಸ್ಟೆಂಟ್ ಇದೆ, ಫಿಲ್ಟರ್ ಇದೆ, ಟೀನಲ್ಲೂ ವೆರೈಟೀಸ್ ಇದೆ, ನಾರ್ಮಲ್ ಇದೆ, ಸ್ಟ್ರಾಂಗ್ ಇದೆ, ಗ್ರೀನ್ ಟೀ ಇದೆ, ರೆಡ್ ಟೀ ಇದೆ, ಫ್ಲೇವರ್ಸ್ ಇದೆ. ಪೆಪ್ಪರಲ್ಲಿ 4 ಥರ ಇದೆ. ಇದು ಫಸ್ಟ್ ಕ್ವಾಲಿಟಿ ಪೆಪ್ಪರ್, ಬಡ್ಕನ್ ಪೆಪ್ಪರ್ ಅಂತ, 2 years ಓಲ್ಡ್ ಪೆಪ್ಪರ್. ಫ್ಲೇವರ್ ಅಂದರೆ ಟೇಸ್ಟು ವಿತ್ತು ಖಾರ 2 ಇದೆ. ಇದು ನಾರ್ಮಲ್ ಪೆಪ್ಪರು, ಓನ್ಲಿ ಖಾರ. ವೈಟ್ ಪೆಪ್ಪರ್ ಮೆಡಿಷನ್ ಅಂದರೆ ಔಷಧಿ ಪರ್ಪಸ್ಸಿಂದ ಇದನ್ನು ಯೂಸ್ ಮಾಡ್ತಾರೆ. ಇದು ನಾರ್ಮಲ್ 1 yearಗೆ ಒಂದ್ಸತಿ ಸಿಗುತ್ತೆ. ಬೆಂಗಳೂರಿನಲ್ಲೆಲ್ಲ ಸಿಗೋದಿದೆನಾ? ಹಾಂ, ಬೆಂಗಳೂರಲ್ಲೆಲ್ಲ ಸಿಗೋದು. ಇದು ಏಲಕ್ಕಿ ಫಸ್ಟ್ ಕ್ವಾಲಿಟಿ, ನಾರ್ಮಲ್ ಕ್ವಾಲಿಟಿ, ನೋ ಕಲರ್ ಆ್ಯಡ್, ಅಂದರೆ ಕಲರ್ ಮಿಕ್ಸ್ ಮಾಡಿಲ್ಲ, ಪ್ಯೂರ್ ನಾಟಿ ಏಲಕ್ಕಿ ಫಸ್ಟ್ ಕ್ವಾಲಿಟಿ. ಹೆಂಗೆ ಅಮ್ಮ ಇದು ಕಿಲೋ 7,200 ಆಗುತ್ತೆ. 100 grams 720 ಆಗುತ್ತೆ. ಸೆಕೆಂಡ್ ಕ್ವಾಲಿಟಿ 6,800 rupees ಆಗುತ್ತೆ. 100 grams 680. ಥರ್ಡ್ ಕ್ವಾಲಿಟಿ 6,500 rupees ಆಗುತ್ತೆ. 100 grams 650 ಆಗುತ್ತೆ. ಚಿಕ್ಕಮಗಳೂರ್ದು 2 nights 3 days ಸ್ಟೇ ಇವತ್ತಿಗೆ ಮುಕ್ತಾಯವಾಗ್ತಿದೆ. ನಾವು ಇವತ್ತು ಬ್ಯಾಕ್ ಟು ಬೆಂಗಳೂರು ಹೋಗ್ತಾ ಇದ್ದೀವಿ. ಈ ಟ್ರಿಪ್ನ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಡಿಫ್ರೆಂಟ್ ವ್ಯೂ ಪಾಯಿಂಟ್ಸನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ಏನೇನು ಸ್ಪೆಷಾಲಿಟಿ ಇದೆ ಚಿಕ್ಕಮಗಳೂರನ್ನ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಿದ್ವಿ. ನಿಮಗೆ ನಾವು ಎಲ್ಲಿ ಸ್ಟೇ ಮಾಡಿದ್ವಿ, ಏನು ಪ್ರೈಸ್ ಕೊಟ್ಟಿದ್ವಿ, ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಅವೈಲೇಬಲ್ ಇರುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.